ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಟ್ಯಾರೋ ರೀಡಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಪಿಕ್ಕೆ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಏಂಜಲ್ ಸಂಖ್ಯೆ 111 999 ಎರಡು ಸಂಖ್ಯೆಗಳಿದೆ. ಈ ಎರಡು ಸಂಖ್ಯೆಗಳಲ್ಲಿ ನಿಮಗೆ ಯಾವ ಸಂಖ್ಯೆ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ವಿಡಿಯೋನ ಫ್ಯೂ ಸೆಕೆಂಡ್ಸ್ ಪಾಸ್ ಮಾಡಿ ಏಂಜಲ್ಸ್ನ ಪ್ರೇ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಪ್ರಶ್ನೆ ಇದೆ ಅದನ್ನು ಕೇಳಿಕೊಂಡು ಅದಾದಮೇಲೆ ನಿಮಗೆ ಯಾವ ನಂಬರ್ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ಆ ನಂಬರ್ನ ಸೆಲೆಕ್ಟ್ ಮಾಡಿ. ಇದು ಟೈಮ್ಲೆಸ್ ರೀಡಿಂಗ್ ಆಗಿರೋ ಕಾರಣ ನೀವು ಯಾವಾಗಲೇ ಆಗಲಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಈ ಒಂದು ರೀಡಿಂಗು ನಿಮಗೆ ರೆಸನೇಟ್ ಆಗುತ್ತೆ. ಸೊ ಈ ಒಂದು ರೀಡಿಂಗ್ನಲ್ಲಿ ನಿಮ್ಮ ಕರೆಂಟ್ ಎನರ್ಜಿ ಹೇಗಿದೆ ಮತ್ತು ನೀವು ಏನು ಚೇಂಜಸ್ ತೊಗೊಂಡು ಬಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಯಾವುದರಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮತ್ತು ಗೈಡೆನ್ಸ್ ಕೂಡ ಸಿಗುತ್ತೆ. ಈ ಒಂದು ಮಾರ್ಗದರ್ಶನ ಫಾಲೋ ಮಾಡೋದ್ರಿಂದ ನೀವು ನಿಮ್ಮ ಲೈಫ್ನಲ್ಲಿ ತುಂಬ ಚೇಂಜಸ್ನ ತೊಗೊಂಡು ಬರ್ಬೋದು, ಪಾಸಿಟಿವ್ ಚೇಂಜಸ್ನ ತೊಗೊಂಡು ಬರ್ಬೋದು. ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ರೀಡಿಂಗು ನಿಮಗೆ ರೆಸನೇಟ್ ಆಗುತ್ತೆ. ನೀವೇನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಈ ನಂಬರ್ನ ಕರೆಕ್ಟಾಗಿ ಪಿಕ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ರೆಸನೇಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಯಾವ ನಂಬರ್ ಸೆಲೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋ ಹಾಗಿದ್ರೆ ಎರಡು ಏಂಜಲ್ ಸಂಖ್ಯೆ ರೀಡಿಂಗ್ನ ನೋಡಿ ನಿಮಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಈ ಕಾರ್ಡು ಈ ಒಂದು ನಂಬರು ನನಗೆ ಬಂದಿದೆ ಅಂತ. ಸೊ ಆ ಪ್ರಕಾರ ನೀವು ರೀಡಿಂಗ್ನ ನೋಡ್ಬೋದು. ಮತ್ತು ಈ ಒಂದು ರೀಡಿಂಗು ತುಂಬಾ ಇಂಪಾರ್ಟೆಂಟ್ ರೀಡಿಂಗ್ ಕೂಡ ಆಗಿರುತ್ತೆ. ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೂ ತಗೊಳ್ಬೋದು. ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಇದರಲ್ಲಿ ನೀವು ಏನು ಮಾಡಬೇಕು ಅಂತ ಗೊತ್ತಾಗದೆ ಇರೋ ಸಿಚುಯೇಷನಲ್ಲಿ ಇರೋರಿಗೆ ಈ ಒಂದು ರೀಡಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ನೀವು ನನ್ನ ಚಾನಲ್ಗೆ ಮೊದಲನೇ ಬಾರಿಗೆ ಬಂದಿದ್ದರೆ ನಿಮಗೆ ನನ್ನ ರೀಡಿಂಗ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್, ನಾನು ಈ ಒಂದು ರೀಡಿಂಗ್ ಮಧ್ಯದಲ್ಲಿ ಒಂದು ಕಾರ್ಡ್ನ ನಿಮಗೆ ತೋರಿಸ್ತೀನಿ. ನೀವು ಸಪೋಸ್ ಏಂಜಲ್ ಸಂಖ್ಯೆ 111 ಅಥವಾ 999 ಇದನ್ನು ನೋಡ್ತಾ ಇದ್ದರೆ ಇವಾಗ ಸಪೋಸ್ ನೀವೇನಾದರೂ 111 ಫೈಲ್ನ ನೀವು ನೋಡ್ತಾ ಇರ್ತೀರ ಅಂದ್ಕೊಳ್ಳಿ. ಇದು ನಿಮಗೆ ಬಂದಿದೆ ಅಂತ ಅಂದ್ಕೊಳ್ಳಿ. ಈ ಒಂದು ಫೈಲು ಅದರಲ್ಲಿ ಮಧ್ಯದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಒಂದು ಕಾರ್ಡ್ನ ನಿಮಗೆ ತೋರಿಸ್ತೀನಿ. ಆ ಕಾರ್ಡ್ನ ನೋಡಿದ್ಮೇಲೆ ನೀವು ವಿಡಿಯೋನ ಪಾಸ್ ಮಾಡಿ ಫ್ಯೂ ಸೆಕೆಂಡ್ಸ್ ಕಣ್ಣುಗಳನ್ನ ಕ್ಲೋಸ್ ಮಾಡಿಕೊಂಡಾಗ ನಿಮಗೆ ಒಂದು ನಂಬರ್ ಕಾಣಿಸುತ್ತೆ. ಆ ನಂಬರ್ನ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದಕ್ಕೆ ಅನುಗುಣವಾಗಿ ನಿಮಗೆ ಏನು ಗೈಡೆನ್ಸ್ ಬಂದಿದೆ ಅನ್ನೋದನ್ನ ನಾನು ರಿಪ್ಲೈ ಮಾಡ್ತೀನಿ ಕಾಮೆಂಟಲ್ಲಿ. ಈ ಒಂದು ಮೆಥಡ್ನ ಸ್ಕಿಪ್ ಮಾಡಬೇಡಿ. ಬಿಕಾಸ್ ಇದು ಒಂದು ನಿಮಗೆ ಡೈರೆಕ್ಟ್ಲಿ ಏಂಜಲ್ಸ್ ಕಡೆಯಿಂದ ಬರುವಂಥ ಗೈಡೆನ್ಸ್ ಇದು. ಸೊ ಆ ನಂಬರ್ ಏನು ಅನ್ನೋದನ್ನು ನೀವು ಕಾಮೆಂಟ್ ಮಾಡಬೇಕು. ಏಂಜಲ್ಸ್ನ ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ಅದನ್ನು ಕೇಳಿಬಿಟ್ಟು ಕಾಮೆಂಟ್ ಮಾಡಿ ಆ ನಂಬರ್ನ. ನಾನು ಅದಕ್ಕೆ ಸಪ್ರೇಟ್ ಒಂದು ಕಾರ್ಡ್ನ ಓಪನ್ ಮಾಡಿ ನಿಮಗೆ ನಾನು ಏನು ಆನ್ಸರ್ ಬಂದಿದೆ ಅನ್ನೋದನ್ನು ನಾನು ಕಾಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಇದು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ತುಂಬ ತಿಂಗಳ ನಂತರ ಟ್ಯಾರೋ ರೀಡಿಂಗ್ ಮತ್ತೆ ಶುರು ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಗಿಫ್ಟ್ ಕೂಡ ನಿಮಗೆ ನನ್ನ ಕಡೆಯಿಂದ. ಸೊ ಖಂಡಿತವಾಗ್ಲೂ ಅದನ್ನು ಸ್ಕಿಪ್ ಮಾಡಬೇಡಿ. ವಿಡಿಯೋ ಮಧ್ಯದಲ್ಲಿ ನನಗೆ ಅನ್ನಿಸ್ದಾಗ, ಅಂದರೆ ಏಂಜಲ್ಸ್ ನನಗೆ ಇಂಟಿಮೇಟ್ ಮಾಡಿದಾಗ, ಇನ್ಫಾರ್ಮ್ ಮಾಡಿದಾಗ ನಾನು ನಿಮಗೆ ಕಾರ್ಡ್ನ ತೋರಿಸ್ತೀನಿ. ಆ ಕಾರ್ಡ್ನ ನೋಡಿ ನೀವು ಕಣ್ಗಳನ್ನ ಕ್ಲೋಸ್ ಮಾಡಿಕೊಂಡು ಯಾವ ಸಂಖ್ಯೆ ಕಾಣಿಸುತ್ತೆ ಅದನ್ನು ನೀವು ಮೆನ್ಷನ್ ಮಾಡಬೇಕು ಕಾಮೆಂಟ್ ಸೆಕ್ಷನಲ್ಲಿ. ಇದು ಇವಾಗ ಮಾತ್ರ ಅಲ್ಲ, ಯಾವಾಗಲೇ ಆಗಲಿ ಈ ಒಂದು ವಿಡಿಯೋನ ನೋಡ್ತಾ ನೀವೊಂದು 5 ಮಂತ್ಸ್ ಆದಮೇಲೂ ನೋಡ್ತಿರ್ಬೋದು, ಆಗಲೂ ಪರವಾಗಿಲ್ಲ. ನೀವು ಈ ಒಂದು ನಂಬರ್ನ ಮೆನ್ಷನ್ ಮಾಡೋದ್ರಿಂದ ನಾನು ನಿಮಗೆ ಕಾಮೆಂಟಲ್ಲಿ ನಿಮ್ಗೇನು ಗೈಡೆನ್ಸ್ ಬಂದಿದೆ ಅನ್ನೋದನ್ನ ನಾನು ಕಾರ್ಡ್ನ ತೆಗೆದು ಪಿಕ್ ಮಾಡಿ ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಮೊದಲನೇದಾಗಿ ಏಂಜಲ್ ಸಂಖ್ಯೆ 111991 ವಿಡಿಯೋ ಪಾಸ್ ಮಾಡಿ ನಂಬರ್ನ ಸೆಲೆಕ್ಟ್ ಮಾಡಿ. ಐ ಹೋಪ್ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಮೊದಲನೇದಾಗಿ ಏಂಜಲ್ ಸಂಖ್ಯೆ 111 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನು ಕಾರ್ಡ್ಸ್ ಬಂದಿದೆ, ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಈ ಒಂದು ಸಂಖ್ಯೆನ ಸೆಲೆಕ್ಟ್ ಮಾಡಿರೋರಿಗೆ ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ತುಂಬಾ ಒಳ್ಳೆ ಕಾರ್ಡ್ ಇದು. ಸೊ ನೀವು ಇವಾಗ ತುಂಬ ಖುಷಿಯಾಗಿದ್ದೀರಾ, ಹ್ಯಾಪಿಯಾಗಿದ್ದೀರಾ ಅಂತಲೂ ಹೇಳ್ಬೋದು. ಮತ್ತು ನಿಮಗೆ
ಏನೋ ಒಂದು ಎಲ್ಲಾನು ಚೆನ್ನಾಗಿದೆ. ಬಟ್ ಆದರೆ ಎಲ್ಲೋ ಒಂದು ಮಿಸ್ಸಿಂಗ್ ಫೀಲಿಂಗು ಇದೆ. ಅದನ್ನ ನಾನು ಈ ಕಾರ್ಡಲ್ಲಿ ನೋಡ್ತಾ ಇದ್ದೀನಿ. ಸೊ ಮಿಸ್ಸಿಂಗ್ ಫೀಲಿಂಗ್ ಏನಂದ್ರೆ ಏನೋ ಒಂದು ವೆಯ್ಟ್ ಮಾಡ್ತಾ ಇರೋ ಎನರ್ಜಿ ಇದೆ. ನಿಮಗೆ ಒಂದು ಆಪರ್ಚುನಿಟಿ ಬರಬೇಕಂತ ವೆಯ್ಟ್ ಮಾಡ್ತಿರ್ಬೋದು. ಜಾಬ್ ಸಿಗಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ಬೋದು. ಅಥವಾ ನಿಮ್ಮ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ಈ ರೀತಿ ಒಂದು ವೆಯ್ಟಿಂಗ್ ಸಿಚುಯೇಷನಲ್ಲಿದ್ದೀರಾ. ಹಣ ಬರುವಂಥ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ನಿಮ್ಮ ಲೈಫಲ್ಲಿ ಕೆಲವೊಂದು ಸಿಚುಯೇಷನ್ಸ್ ಆಗಿದೆ. ಅದರಲ್ಲಿ ನೀವು ಇವಾಗ ಒಂದು ಸ್ಟೇಜಿಗೆ ಬಂದಿದ್ದೀರಾ. ಯಾವ ಸ್ಟೇಜಿಗೆ ಅಂದರೆ ಓಕೆ, ಕಂಫರ್ಟಬಲ್ ಆಗಿರೋ ಸ್ಟೇಜಲ್ಲಿ ಇದ್ದೀರಾ. ಬಟ್ ಆದರೂ ಕೂಡ ಆ ಒಂದು ಏನು ಮಿಸ್ ಆಗಿದೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಇಟ್ ಡಿಪೆಂಡಿಂಗ್ ಆನ್ ಯುವರ್ ಸಿಚುಯೇಷನು. ಈ ಒಂದು ವೇಟಿಂಗ್ ಎನರ್ಜಿನಲ್ಲಿದ್ದೀರಾ, ಕಾಯ್ತಾ ಇದ್ದೀರಾ. ಅದು ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. 5 ಆಫ್ ಪೆಂಟಕಲ್ಸ್. ಸೊ ತುಂಬ ಜನ 1 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ತುಂಬ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ವೆಯ್ಟ್ ಮಾಡ್ತಾ ಇರೋದು ಹಣಕ್ಕೆ ಅಂತಲೂ ಬರ್ತಾ ಇದೆ. ಸೊ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಸಿಗಬೇಕಾಗಿರೋ ಹಣ ಇರ್ಬೋದು, ನೀವು ಯಾರಿಗೋ ಕೊಟ್ಟಿರ್ಬೋದು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ಅಥವಾ ನೀವು ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಬಟ್ ಆದರೆ ನಿಮಗೆ ಬರ್ತಾ ಇಲ್ಲ ಹಣ. ಅಥವಾ ನಿಮಗೆಲ್ಲೋ ಒಂದು ಕಡೆ ಸಿಗಬೇಕಾಗಿರೋ ಹಣನ ನೀವು ಬೇರೆಯವ್ರು ತೊಗೊಂಡ್ಬಿಟ್ಟಿರ್ಬೋದು. ಅದು ಯಾವಾಗ ಕೊಡ್ತಾರೆ ಅಂತ ಕಾಯ್ತಾ ಇರ್ಬೋದು. ಅದನ್ನು ತೋರಿಸುತ್ತೆ. ಮತ್ತು ಕೆಲವರು ಹಣಕಾಸಿನ ವಿಚಾರ ಬಿಟ್ಟರೆ ಬೇರೆದ್ರಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ನಿಮಗೆ ಹೆಲ್ಪ್ ಬೇಕು, ಸಪೋರ್ಟ್ ಬೇಕು, ಗೈಡೆನ್ಸ್ ಬೇಕು. ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಅದನ್ನು ಹೇಳುತ್ತೆ. ಹೆಲ್ತ್ ವಿಚಾರದಲ್ಲಿ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಲಿ ಅಂತ ನೋಡ್ತಾ ಇರ್ಬೋದು, ಹುಡುಕ್ತಾ ಇರ್ಬೋದು. ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಕರೆಂಟ್ ಎನರ್ಜಿ ಆಗಿದೆ. ಮತ್ತೊಂದು ಕಾರ್ಡ್ನ ತೆಗಿತಾ ಇದ್ದೀನಿ. 5 ಆಫ್ ವಾಂಡ್ಸ್. ನಿಮ್ಮ ಲೈಫಲ್ಲಿ ತುಂಬ ಫೈಟ್ಸ್ ನಡೀತಾ ಇದೆ, ಗಲಾಟೆಗಳು ನಡೀತಾ ಇದೆ, ಕಲಹಗಳಾಗ್ತಾ ಇದೆ. ಅದು ನಿಮ್ಮ ನಿಮ್ಮ ಫ್ಯಾಮಿಲಿನಲ್ಲಿರ್ಬೋದು, ಅಥವಾ ನಿಮ್ಮ ವರ್ಕ್ ಪ್ಲೇಸ್ನಲ್ಲಿರ್ಬೋದು. ತುಂಬ ಕಾನ್ಫ್ಲಿಕ್ಟ್ಸ್ ಇದೆ, ಸ್ಟ್ರಗಲ್ಸ್ ಇದೆ, ಸಿಚುಯೇಷನ್ ತುಂಬಾ ನೆಗೆಟಿವ್ ಆಗೂ ಇದೆ. ಕೆಲವರಿಗೆ ನಾನು ಹೇಳಿದ್ನಲ್ಲ, ಇಟ್ ಡಿಪೆಂಡ್ಸು. ನೀವು ನಿಮ್ಮ ಎನರ್ಜಿನ ನೋಡಿಕೊಂಡು ತಗೊಳ್ಳಿ ಈ ರೀಡಿಂಗ್ನ. ಬಿಕಾಸ್ ಎಲ್ಲನೂ ನಿಮ್ಗೆ ಅಪ್ಲೈ ಆಗೋದಿಲ್ಲ. ಯಾವುದು ನಾನು ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನಿಮಗೆ ಅಪ್ಲೈ ಆಗ್ಬೋದು, ಅದನ್ನು ತಗೊಳ್ಳಿ. ಸೊ ತುಂಬ ಸ್ಟ್ರಗಲ್ಸ್ ನಡೀತಾ ಇದೆ. ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್ ಇರ್ಬೋದು, ಜಗಳಗಳಿರ್ಬೋದು, ಇದೆಲ್ಲ ನಡೀತಾ ಇದೆ. ಕನ್ಫ್ಯೂಷನ್ಸ್ ಇದೆ, ಸ್ಟ್ರಗಲ್ ಇದೆ. ಮತ್ತು ನೀವು ಯಾರು ನಂಬೋದು, ಯಾರನ್ನ ಬಿಡೋದು ಈ ಸಿಚುಯೇಷನಲ್ಲಿ ಅನ್ನೋ ಒಂದು ಕನ್ಫ್ಯೂಷನಲ್ಲೂ ಇದ್ದೀರಾ ನೀವು. ಒಂದು ಹಾನೆಸ್ಟಿ, ಲಾಯಲ್ಟಿ, ಅದು ಯಾವುದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಕೆಲವರಲ್ಲಿ, ಅದು ಕೂಡ ಕಳ್ಕೊಂಡಿದ್ದಾರೆ ಅವರು. ಅಥವಾ ನಿಮಗೆ ಆ ಒಂದು ಲಾಯಲ್ಟಿ, ಹಾನೆಸ್ಟಿ ನಿಮಗೆ ಸಿಗ್ತಾ ಇಲ್ಲ. ಅಂದರೆ ನೀವು ಯಾರನ್ನೋ ತುಂಬ ನಂಬಿರ್ತೀರ, ಅವರಿಂದನೇ ಮೋಸ ಆಗಿರ್ಬೋದು. ನೀವು ಯಾರನ್ನ ಒಂದು ರೀತಿ ಐಡಲ್ ಆಗಿ ನೋಡ್ತಾ ಇದ್ರಿ, ಅವರು ನಿಮಗೆ ಬೆನ್ನಿಗೆ ಚೂರಿ ಹಾಕಿರ್ಬೋದು, ಜಗಳ ಮಾಡ್ತಾ ಇರ್ಬೋದು. ಸಡನ್ನಾಗಿ ಅವರು ರಿಯಲ್ ಫೇಸ್ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಈ ಥರ ಸಿಚುಯೇಷನಲ್ಲಿ ನಿಮಗೆ ಶಾಕ್ ಕೂಡ ಆಗಿದೆ. ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಒಂದು ನಂಬರ್ನ ಯಾರು ಚೂಸ್ ಮಾಡಿದ್ದೀರಾ ಅವರು. ಸೊ ಈಗ ನೆಕ್ಸ್ಟ್ ಕಾರ್ಡ್ನ ನಾನು ತೆಗಿತಾ ಇದ್ದೀನಿ. Emotionally overreacting. You are overthinking, which is causing a flood of unnecessary emotions. ಸೊ ಇದೆಲ್ಲ ನಡೀತಾ ಇದೆ. ಬಟ್ ಆದರೆ ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗಿರೋದು ತುಂಬ ಇಂಪಾರ್ಟೆಂಟು. ಎಮೋಷ್ನಲಿ ಕೂಡ ನೀವು ಓವರ್ ರಿಯಾಕ್ಟ್ ಮಾಡ್ತಾ ಇರ್ಬೋದು, ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾ ಇರ್ಬೋದು. ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಓವರ್ ಥಿಂಕ್ ಮಾಡೋಕ್ಕೂ ಹೋಗಬೇಡಿ. ಡಿವೈನಲ್ಲಿ ನಂಬಿಕೆ ಇಡಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ. ನಿಮ್ಗೆ ಸಿಗಬೇಕಾಗಿರೋ ಹಣ ಸಿಗುತ್ತೆ, ನಿಮ್ಗೆ ಸಿಗಬೇಕಾಗಿರೋ ಜಾಬ್ ಸಿಗುತ್ತೆ, ನಿಮ್ಗೆ ಸಿಗಬೇಕಾಗಿರೋ ಪ್ರೀತಿ ಸಿಗುತ್ತೆ. ನೀವು ಆ ಕಾನ್ಫಿಡೆನ್ಸ್ನಲ್ಲಿ ಮುಂದೆ ಹೋಗಬೇಕಾಗುತ್ತೆ. ಯಾವುದೇ ಥರ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನೆಗೆಟಿವ್ ಆಗಂತೂ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಅನ್ನೆಸೆಸರಿ ಎಮೋಷನ್ಸ್ನ ತೊಗೊಂಡು ಬರಬೇಡಿ. ಇವಾಗ ಏನಾದರೂ ಒಂದು ನೆಗೆಟಿವ್ ಆಗಿ ಒಂದು ಫೀಲಿಂಗ್ ಕೊಡ್ತಾ ಇದೆ, ಅಥವಾ ನಿಮ್ಮ ಎಮೋಷನ್ಸ್ ಎಲ್ಲೋ ಒಂದು ಕಡೆ ನೆಗೆಟಿವ್ ಕಡೆ ಹೋಗ್ತಾ ಇದೆ ಅನ್ನೋಗಿದ್ರೆ, ಅದನ್ನು ತೊಗೊಂಡು ಬಂದು ಪಾಸಿಟಿವ್ ಕಡೆ ತೊಗೊಂಡು ಬನ್ನಿ. ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ. ಇದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಎಮೋಷ್ನಲಿ ಸ್ಟ್ರಾಂಗ್ ಆಗೋದಕ್ಕೆ ನಿಮ್ಗೆ ಏನು ಖುಷಿ ತಂದುಕೊಡುತ್ತೆ ಆ ಆ್ಯಕ್ಟಿವಿಟೀಸ್ನ ನೀವು ಮಾಡೋಕ್ಕೆ ಶುರು ಮಾಡಿ. ಓವರ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ ಅಂತ ಡಿವೈನ್ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಎರಡನೇ ಕಾರ್ಡು ಓಕೆ.
ಫೈಂಡ್ ದ ಬೆಟರ್ ವೇ ಟು ಹೀಲ್ ಯುವರ್ ಆ್ಯಂಗರ್. ದಿಸ್ ನೆಗೆಟಿವ್ ಎಮೋಷನ್ ಕಮ್ಸ್ ಬ್ಯಾಕ್ ಫುಲ್ ಸರ್ಕಲ್. ಸೊ ನಾನು ಇವಾಗಲ ವೆಂಜ್ಫುಲ್ ಅಂತ ಬಂದಿರೋ ಕಾರ್ಡು ಇದು. ಸೊ ಫೈಂಡ್ ಎ ಬೆಟರ್ ವೇ ಟು ಹೀಲ್ ಯುವರ್ ಆ್ಯಂಗರ್. ಮತ್ತು ನಿಮಗೆ ಕೋಪ ಕೂಡ ಬರ್ತಾ ಇದೆ ಈ ಸಿಚುಯೇಷನ್ಸಲ್ಲಿ. ಅದನ್ನು ನೀವು ಹೇಗೆ ಹ್ಯಾಂಡ್ಲ್ ಮಾಡ್ತೀರಾ, ಯಾವ ಥರ ನೀವು ನಿಮ್ಮ ಎಮೋಷನ್ನ ಕಂಟ್ರೋಲ್ ಮಾಡ್ತೀರಾ, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ನೆಗೆಟಿವ್ ಎಮೋಷನ್ ನಿಮ್ಮನ್ನ ಎಲ್ಲೋ ಒಂದು ಕಡೆ ಮತ್ತೆ ಈ ಒಂದು ಸೈಕಲಲ್ಲಿ ಹಾಕ್ತಾ ಇದೆ, ಮತ್ತೆ ಈ ಒಂದು ಸರ್ಕಲಲ್ಲಿ ಹಾಕ್ತಾ ಇದೆ. ಮತ್ತೆ ನೀವು ಇವಾಗ ಅದರಿಂದ ಹೊರಗಡೆ ಬರಬೇಕಂತ ಅಂದ್ಕೊಂಡ್ರೂ ನಿಮ್ಮ ಕೋಪ ನಿಮ್ಮನ್ನ ಮತ್ತೆ ವಾಪಸ್ ಅದಕ್ಕೆ ತೊಗೊಂಡು ಬರ್ತಾ ಇದೆ. ಮೇ ಬಿ ನಿಮಗೆ ಅದು ತುಂಬ ಕೋಪ ಬರ್ತಾ ಇರ್ಬೋದು. ಯುನೋ ನೆನೆಸ್ಕೊಂಡು ಇವಾಗ ಯಾರೋ ಮೋಸ ಮಾಡಿ ಹೋಗಿರ್ಬೋದು, ಹಣ ಕಿತ್ಕೊಂಡು ಹೋಗಿರ್ಬೋದು, ಸಡನ್ಲಿ ನಿಮಗೆ ಸಿಗಬೇಕಾಗಿರೋ ಸಿಗದಿದ್ದಾಗ ತುಂಬ ಹರ್ಟ್ ಆಗುತ್ತೆ, ನೋವಾಗುತ್ತೆ, ಅದರಲ್ಲಿ ಇರ್ತೀರ. ಬಟ್ ಆದರೆ ನೀವು ಅದರಿಂದ ಹೊರಗಡೆ ಬರಬೇಕು, ಯಾಕಂದರೆ ಇದು ಒಂದು ಲೈಫ್ ಲೆಸನ್ ಅಷ್ಟೇ. ಆ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ನೀವು ಯಾವಾಗ ಹೊರಗಡೆ ಬರ್ತೀರಾ ಅವಾಗ ಖಂಡಿತವಾಗ್ಲೂ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ಸರ್ಕಲಲ್ಲಿ, ಒಂದು ವಿಷಿಯಸ್ ಸರ್ಕಲ್ನಲ್ಲಿ ಸಿಕ್ಕಾಕೋಬೇಡಿ ಅಂತ ಡಿವೈನ್ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. Inconsiderate. Act with compassion and kindness. Be thoughtful and polite. It just feels better on the inside. ಸೊ ನೀವು ಆದಷ್ಟು ಕಂಪ್ಯಾಷನೇಟ್ ಆಗಿರಿ, ಕೈಂಡ್ ಆಗಿರಿ, ಬಿ ಥಾಟ್ಫುಲ್ ಆ್ಯಂಡ್ ಪೊಲೈಟ್. ನೀವು ಮಾತಾಡೋಕ್ಕೆ ಮುಂಚೆ ತುಂಬಾ ಕಾನ್ಷಿಯಸ್ ಆಗಿ ಮಾತಾಡಿ, ಯೋಚನೆ ಮಾಡಿ ಮಾತಾಡಿ, ಪೊಲೈಟಾಗಿರಿ, ಸಾಫ್ಟಾಗಿ ಬಿಹೇವ್ ಮಾಡಿ. ಅಪೋಸಿಟ್ ಪರ್ಸನ್ ಎಷ್ಟೇ ಕೋಪದಿಂದ ವರ್ತಿಸ್ತಾ ಇದ್ರು, ಎಷ್ಟೇ ನಿಮ್ಮನ್ನ ಬ್ಯಾಡಾಗಿ ಟ್ರೀಟ್ ಮಾಡ್ತಾಯಿದ್ರು, ನೀವು ನಿಮ್ಮ ಡಿಗ್ನಿಟಿನ ಬಿಟ್ಕೊಡ್ಬೇಡಿ. ನೀವು ಯಾವಾಗಲೂ ಒಂದು ರೀತಿ ಪಾಸಿಟಿವ್ ಹೈ ವೈಬ್ ಎನರ್ಜಿನಲ್ಲಿರಿ. ಅದನ್ನು ಹೇಗೆ ಮಾಡ್ತೀರಾ ಅಂದರೆ ಧ್ಯಾನದಿಂದ ಮಾಡ್ಬೋದು. ಧ್ಯಾನ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜಸ್ಟ್ 10 ಮಿನಿಟ್ಸ್ ಬೆಳಗಿನ ಜಾವ ಎದ್ದ ತಕ್ಷಣ 10 ಮಿನಿಟ್ಸ್ ಕೂತ್ಕೊಳ್ಳಿ, ಮೆಡಿಟೇಟ್ ಮಾಡಿ. ನೈಟ್ ಮಲ್ಗೋಕ್ಕೆ ಮುಂಚೆ ಮೆಡಿಟೇಟ್ ಮಾಡಿ, ಪುನಃ ಪ್ರೇಯರ್ ಮಾಡಿ. ಇದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಕಂಪ್ಯಾಷನೇಟ್ ಆಗಿರೋದಕ್ಕೆ, ಕೈಂಡ್ನೆಸ್ ಆಗಿರೋಕ್ಕೆ. ಮತ್ತು ನೀವು ಯಾವಾಗ ಮನಸ್ಸನ್ನ ಕೂಲ್ ಮಾಡ್ಕೊಳ್ತೀರಾ, ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ತೀರಾ, ಆವಾಗ ನೀವು ಕೂಡ ಆ್ಯಕ್ಟ್ ಕೂಡ ಅದೇ ರೀತಿ ಮಾಡ್ತೀರಾ. ಅಂದರೆ ಒಂದು ರೀತಿ ಮಾತಾಡೋದಾಗಲಿ, ಆ ಒಂದು ಪೊಲೈಟ್ನೆಸ್ಸು ಎಲ್ಲ ಬರುತ್ತೆ. ಯು ವಿಲ್ ಫೀಲ್ ಬೆಟರ್ ಇನ್ಸೈಡ್. ಯಾಕಂದರೆ ನೀವು ಒಳಗಡೆ ಇನ್ನರ್ ಸೆಲ್ಫ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದೆ, ತುಂಬ ಹರ್ಟ್ ಆಗಿದೆ, ತುಂಬ ಎಮೋಷ್ನಲಿ ಡ್ರೈನ್ ಆಗಿದೆ. ಅದನ್ನು ನೀವು ಸರಿಪಡಿಸ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು ಅಂತ ಡಿವೈನ್ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಸೊ ನೀವು ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಲೈಫ್ ತುಂಬಾ ಚೇಂಜ್ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಅದನ್ನು ನೀವು ಖಂಡಿತವಾಗ್ಲೂ ಮಾಡಿ. ಆಮೇಲೆ ನಿಮಗೆ ಈ ಒಂದು ಕಾರ್ಡು ನೋಡಿ, ಈ ಒಂದು ಕಾರ್ಡ್ ಬಂದಿದೆಯಲ್ಲ, ಕಿಂಗ್ ಆಫ್ ಕಪ್ಸ್ ಕಾರ್ಡು. ಈ ಕಾರ್ಡನ್ನ ನೋಡಿ, ಇದನ್ನು ಈ ಒಂದು ಸಂಖ್ಯೆ ಸೆಲೆಕ್ಟ್ ಮಾಡಿದ್ದೀರಲ್ವ ನೀವು, ಈ ಒಂದು ಕಾರ್ಡನ್ನ ನೋಡಿ ಇಲ್ಲೇ ವಿಡಿಯೋನ ಪಾಸ್ ಮಾಡಿ ಈ ಒಂದು ಕಾರ್ಡನ್ನ ನೋಡಿ ಒಂದು ಫ್ಯೂ ಸೆಕೆಂಡ್ಸಲ್ಲಿ ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಒಂದು ಏಂಜಲ್ ಸಂಖ್ಯೆ ಕಾಣಿಸ್ಬೋದು. ಅದು ಯಾವುದೇ ನಂಬರ್, 2 ಡಿಜಿಟ್ ಆಗಿರ್ಬೋದು, 3 ಡಿಜಿಟ್ ಆಗಿರ್ಬೋದು, ಅಥವಾ 1 ಡಿಜಿಟ್ ಆಗಿರ್ಬೋದು. ನಿಮ್ಗೆ ಯಾವ ಏಂಜಲ್ ಸಂಖ್ಯೆ ನಂಬರ್ ಕಾಣಿಸ್ತಾ ಇದೆ ಅದನ್ನು ನೋಡಿ, ಅದನ್ನು ನನಗೆ ಇವಾಗಲೇ ಕಾಮೆಂಟ್ ಮಾಡಿ. ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಅಥವಾ ನಿಮ್ಗೇನೋ ಪ್ರಶ್ನೆ ಇದೆ ಅದನ್ನು ಕೇಳಿಬಿಟ್ಟು ಕೂಡ ಏಂಜಲ್ ಸಂಖ್ಯೆ ಯಾವುದು ಕಾಣಿಸ್ತು ಅದನ್ನು ನೀವು ಕಾಮೆಂಟ್ ಮಾಡಬೇಕು. ಅದಕ್ಕೆ ನಿಮ್ಗೆ ಏನು ಗೈಡೆನ್ಸ್ ಬಂದಿದೆ, ಪರ್ಸ್ನಲಿ ನಿಮ್ಗೆ ಏನು ಮೆಸೇಜ್ ಬಂದಿದೆ ಅನ್ನೋದನ್ನು ನಾನು ಕಾಮೆಂಟಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಓಕೆ, ವಿಡಿಯೋನ ಪಾಸ್ ಮಾಡಿ ನಿಮಗೆ ಯಾವ ಸಂಖ್ಯೆ ಕಾಣಿಸ್ತಾ ಇದೆ ತಿಳಿಸಿ. ಸೊ ಫ್ರೆಂಡ್ಸ್, ಇದು ಏಂಜಲ್ ಸಂಖ್ಯೆ 111 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮಗೆ ಬಂದಿರುವಂತಹ ಗೈಡೆನ್ಸು. ಐ ಹೋಪ್ ಇದನ್ನು ನೀವು ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ. ರೀಡಿಂಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಧನ್ಯವಾದಗಳು. ನೆಕ್ಸ್ಟು ಏಂಜಲ್ ಸಂಖ್ಯೆ 999. ಯಾರೆಲ್ಲ ಏಂಜಲ್ ಸಂಖ್ಯೆ 999 ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಇವಾಗ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, 999 ಸಂಖ್ಯೆ ಏಂಜಲ್ ಸೆಲೆಕ್ಟ್ ಮಾಡಿರೋರಿಗೆ ನಾನು ರೀಡಿಂಗ್ ಮಾಡ್ತೀನಿ. ಮತ್ತು ಮಧ್ಯದಲ್ಲಿ ನಾನು ಒಂದು ಕಾರ್ಡ್ನ ತೋರಿಸ್ತೀನಿ. ನನಗೆ ಯಾವಾಗ ತೋರಿಸ್ಬೇಕು ಅಂತ ಅನಿಸುತ್ತೆ ಆವಾಗ ನಾನು ಒಂದು ಏಂಜಲ್ ಸಂಖ್ಯೆ ನಂಬರ್ನ ತೋರಿಸ್ತೀನಿ. ಅದನ್ನು ನೋಡಿಬಿಟ್ಟು ನೀವು ಯಾವ ನಂಬರ್ ಕಾಣಿಸುತ್ತೆ ಅದನ್ನು ಕಾಮೆಂಟ್ ಮಾಡಬೇಕು. ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ಅದನ್ನು ಕೇಳಿಬಿಟ್ಟು ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ನಾನು ಆನ್ಸರ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಕಾಮೆಂಟ್ ಸೆಕ್ಷನಲ್ಲೇ ರಿಪ್ಲೈ ಮಾಡ್ತೀನಿ.
ನಿಮಗೆ ಈ ಒಂದು ಕಾರ್ಡ್ ಬಂದಿದೆ, ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಸೊ ಟೆಂಪರೆನ್ಸ್ ಕಾರ್ಡ್ ಬಂದಿರೋ ಕಾರಣ ನೀವು 2 ಸಿಚುಯೇಷನ್ ಮಧ್ಯೆ ಸಿಕ್ಕಾಕೊಂಡಿದ್ದೀರಾ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ವಾಟರ್ ಇರ್ಬೋದು, ಒಂದು ಫೈರ್ ಎನರ್ಜಿ ಇರ್ಬೋದು. ಒಂದು ಕೂಲ್ ಆಗುತ್ತೆ, ಒಂದು ಫೈರ್ನ ಇಗ್ನೈಟ್ ಮಾಡುತ್ತೆ. ಸೊ ಈ ಥರ ಒಂದು ಸಿಚುಯೇಷನಲ್ಲಿದ್ದೀರಾ. ನಿಮಗೆ ಯಾವ್ದನ್ನ ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಒಂದು ರೀತಿ ಸಿಕ್ಕಾಕೊಂಡಿದ್ದೀರಾ ಅಂತಲೇ ಹೇಳ್ಬೋದು. ಮೂನ್ ಎನರ್ಜಿ ಕಾಣಿಸ್ತಿದೆ, ಸನ್ ಎನರ್ಜಿ ಕಾಣಿಸ್ತಾ ಇದೆ. ನೋಡೋಣ ಎರಡನೇ ಕಾರ್ಡ್ ಏನು ಬಂದಿದೆ ಅಂತ. 6 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ. ಸೊ ತುಂಬಾ ಲೈಫ್ನಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ ನೀವು. ಈ ಒಂದು 999 ಸಂಖ್ಯೆ ನೀವು ನೋಡ್ತಿದ್ದೀರಲ್ಲ, ಸೊ ಸೆಲೆಕ್ಟ್ ಮಾಡಿದ್ದೀರಲ್ವ. ಸೊ ನಿಮ್ಮ ಲೈಫಲ್ಲಿ ಯಾವ ಥರ ಆಗಿದೆ ಅಂದರೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಈಗ ರೀಸೆಂಟಾಗೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಆ ಹೊಡೆತದಲ್ಲಿ ನೀವು ಅದರಿಂದ ಚೇತರಿಸ್ಕೋತಾ ಇದ್ದೀರಾ. ಆ ಒಂದು ಸ್ಟೇಜಲ್ಲಿ ಇದ್ದೀರಾ. ತುಂಬ ಹರ್ಟ್ ಆಗಿದೆ. ಇನ್ನೂ ನೋಡಿ, ಈ ಬೋಟ್ನಲ್ಲಿ ಇನ್ನೂ ತುಂಬ ಸ್ವಾಟ್ಸ್ ಇದ್ದಾವೆ. 6 ಸ್ವಾಟ್ಸ್ ಇದೆ, ಅಂದರೆ ಇನ್ನೂ ಪೇಯ್ನ್ ಇದೆ. ಇನ್ನೂ ಹರ್ಟ್ ಆಗಿದ್ದೀರಾ. ಇನ್ನೂ ಕಂಪ್ಲೀಟ್ಲಿ ನೀವು ಹೀಲ್ ಆಗಿಲ್ಲ, ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ದಡ ಸೇರೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಅದೇ ಒಂದು ನೋವಿನಲ್ಲಿ, ಹಾರ್ಟ್ ಬ್ರೇಕಲ್ಲಿ, ನಿಮಗೆ ಪ್ರೀತಿಯಿಂದ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಏನಾದರೂ ಸ್ಟ್ರಗಲ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಹೆಲ್ತ್ ವಿಚಾರದಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಸೊ ಫ್ಯಾಮಿಲಿ ವಿಚಾರದಲ್ಲಿ ಅಥವಾ ಫ್ರೆಂಡ್ಸ್ ವಿಚಾರದಲ್ಲಿ ಏನೋ ಒಂದು ಆಗಿದೆ, ಏನೋ ಒಂದು ಹೊಡೆತ ಬಿದ್ದಿದೆ. ಅದು ನಿಮಗೆ ತುಂಬಾ ನೋವು ತಂದುಕೊಟ್ಟಿದೆ. ತುಂಬ ಹಾರ್ಟ್ ಪೇಯ್ನ್ ಇದೆ. ತುಂಬ ಹಾರ್ಟ್ ಚಕ್ರ ತುಂಬಾ ನೋವಿನಲ್ಲಿದೆ ಅಂತಲೇ ಹೇಳ್ಬೋದು. ನೀವು ಹೀಲ್ ಆಗೋದು ತುಂಬ ತುಂಬ ಇಂಪಾರ್ಟೆಂಟು. ಹಾರ್ಟ್ ಚಕ್ರ ಮೆಡಿಟೇಷನ್ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಚಕ್ರ ಮೆಡಿಟೇಷನ್ಸ್ ಮಾಡಿ, ಇಲ್ಲಾಂದರೆ ಕ್ವೈಟ್ ಬ್ರೆತ್ ಮೆಡಿಟೇಷನ್ ಮಾಡಿ. ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ರೋಸ್ ಕ್ವಾರ್ಟ್ಸ್ ಇದೆಯಲ್ಲ, ರೋಸ್ ಕ್ವಾರ್ಟ್ಸ್ ಕೂಡ ನೀವು ಅದನ್ನು ಧರಿಸ್ಬೋದು. ಬ್ರೇಸ್ಲೆಟ್ಸ್ನ ಧರಿಸ್ಬೋದು, ಅಥವಾ ರೋಸ್ ಕ್ವಾರ್ಟ್ಸ್ನ ಕೈಯಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಹೀಲ್ ಮಾಡೋದಕ್ಕೆ. ಮತ್ತು ಇನ್ನೊಂದು ಟಿಪ್ ಏನಂದರೆ, ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಹಾಕೋಬೋದು, ಇಲ್ಲಾಂದರೆ ಕ್ರಿಸ್ಟಲ್ಸ್ ಇರುತ್ತಲ್ಲ, ಅದನ್ನು ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ. ಅದು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಹೀಲ್ ಮಾಡೋದಕ್ಕೆ. ಮತ್ತು ನಿಮಗೆ ಇವಾಗ ಸದ್ಯಕ್ಕೆ ನೀವು ನೋಡೋದಕ್ಕೆ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೋದು, ಬಟ್ ಮೆಂಟಲಿ ತುಂಬ ವೀಕ್ ಆಗಿದ್ದೀರಾ. ತುಂಬ ಪೇಯ್ನ್ ಇದೆ, ತುಂಬ ನೋವಿದೆ, ಅದು ಕಾಣಿಸ್ತಾ ಇದೆ. ಹೌದಾ ಇಲ್ವಾ ನನಗೆ ಕಾಮೆಂಟಲ್ಲಿ ತಿಳಿಸಿ, ಮರಿಬೇಡಿ. ಮತ್ತು 3ನೇ ಕಾರ್ಡ್ ಬಂದಿದೆ, ದ ಸ್ಟಾರ್ ಕಾರ್ಡ್. ಅದೇ ಹೀಲಿಂಗ್ ಎನರ್ಜಿ, ಸೇಮ್ ಥಿಂಗ್, ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ತುಂಬ ಸ್ಟ್ರಗಲ್ ಇದೆ, 2 ದಾರಿನಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀರಾ. ಯಾವುದನ್ನ ಚೂಸ್ ಮಾಡಬೇಕು, ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ಮಧ್ಯ ದಾರಿನಲ್ಲಿದ್ದೀರಾ, ನೋವಿನಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ನಡೀತಾ ಹೋಗ್ತಾ ಇದ್ದೀರಾ. ಒಂದು ಅಂದರೆ ಏನು ಹೊಡೆತ ಬಿದ್ದಿದೆ ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ಹೀಲ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಇನ್ನೂ ಕಂಪ್ಲೀಟ್ಲಿ ಹೀಲ್ ಆಗಿಲ್ಲ, ಇನ್ನೂ ತುಂಬ ಟೈಮ್ ತಗೊಳುತ್ತೆ. ಸೊ ನೀವು ಹೀಲ್ ಆಗಬೇಕು, ಬೇಗ ಹೀಲ್ ಆಗಬೇಕು ಅಂದರೆ ನಾನು ಹೇಳಿದ್ನಲ್ಲ, ಮೆಡಿಟೇಷನ್ ಮಾಡೋದು ಹೆಲ್ಪ್ ಮಾಡುತ್ತೆ. ಹಾರ್ಟ್ ಚಕ್ರ ಮೇಲೆ ಫೋಕಸ್ ಮಾಡಿ, ಹಾರ್ಟ್ ಚಕ್ರ ಮೆಡಿಟೇಷನ್ ಮಾಡಿ. ಓಕೆ, ಯಮ್ ಅನ್ನೋದು ಬೀಜ ಮಂತ್ರ. ಮತ್ತು ದ ಸ್ಟಾರ್ ಕಾರ್ಡ್ ಬಂದಿರೋ ಕಾರಣ ನೀವು ಯಾವುದು ನಿಮಗೆ ನಿಮ್ಮ ಲೈಫಲ್ಲಿ ಯಾವುದು ಜನ ಇರ್ಬೋದು, ಅಥವಾ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಇರ್ಬೋದು, ಯಾವುದು ನಿಮಗೆ ಸರ್ವ್ ಮಾಡ್ತಾ ಇಲ್ಲ, ಯಾವುದು ನಿಮಗೆ ಹರ್ಟ್ ಮಾಡ್ತಾ ಇದೆ, ಅದರಿಂದ ಹೊರಗಡೆ ಬನ್ನಿ. ಅದನ್ನು ಲೆಟ್ ಗೋ ಮಾಡಿ, ರಿಲೀಸ್ ಮಾಡಿ. ಆ ಪೇಯ್ನಿಂದ ಹೊರಗಡೆ ಬನ್ನಿ. ಹೌದು, ಇದು ತುಂಬ ಕಷ್ಟ ನಿಮಗೆ ಆ ಪೇಯ್ನಿಂದ ಹೊರಗಡೆ ಬರೋದಕ್ಕೆ, ಬಟ್ ಆದರೆ ನೀವು ಸ್ಟ್ರಾಂಗ್ ಆಗಲೇಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಆಗಿಬಿಡ್ತೀರಾ. ಸೊ ನೀವು ಅದರಿಂದ ಹೊರಗಡೆ ಬರಬೇಕು ಅಂದರೆ ನೀವು ಒಂದು ಸ್ಟ್ರಾಂಗ್ ಸ್ಪಿರಿಟ್ಟಿಂದ ಹೊರಗಡೆ ಬರಬೇಕು. ಲೆಟ್ ಗೋ ಮಾಡಬೇಕು. ಟಾಕ್ಸಿಕ್ ಜನ ಇರ್ಬೋದು, ಟಾಕ್ಸಿಕ್ ಎನ್ವೈರ್ಮೆಂಟ್ ಇರ್ಬೋದು, ಅದನ್ನೆಲ್ಲ ಬಿಟ್ಟು ನೀವು ಹೊರಗಡೆ ಬನ್ನಿ. ಪಾಸಿಟಿವ್ ಆಗಿರಿ. ಸಪೋಸ್ ಏನೋ ಒಂದು ವರ್ಕ್ ಪ್ಲೇಸಲ್ಲಿ ನೀವು ತುಂಬ ಟಾಕ್ಸಿಕ್ ಇದೆ, ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ, ಜಸ್ಟ್ ಅದರಿಂದ ಲೆಟ್ ಗೋ ಮಾಡಿ, ರಿಲೀಸ್ ಮಾಡಿ, ಬೇರೆ ಕಡೆ ಅಪ್ಲೈ ಮಾಡಿ, ಬೇರೆ ಕಡೆ ಬಂದುಬಿಡಿ. ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ, ಟ್ರೈ ಮಾಡ್ತಾ ಇದ್ದೀರಾ, ಆದರೆ ಅದರಿಂದ ಯಾವುದೇ ರಿಸಲ್ಟ್ ಬರ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಲೆಟ್ ಗೋ ಮಾಡಿ, ರಿಲೀಸ್ ಮಾಡಿ, ಮತ್ತು ಹೊಸ ಲೈಫ್ನ ಶುರು ಮಾಡಿ, ಹೊಸ ಡೈರೆಕ್ಷನ್ ಬನ್ನಿ. ಯಾವುದು ನಿಮಗೆ ಬಿಸ್ನೆಸ್ಸಲ್ಲಿ ಏನೋ ಲಾಸ್ ಆಗ್ತಾ ಇದೆಯಾ, ತುಂಬ ಸ್ಟ್ರಗಲ್ ಮಾಡ್ತಿದ್ದೀರಾ, ಲೆಟ್ ಗೋ ಮಾಡಿ, ಜಾಬ್ ಜಾಯ್ನ್ ಆಗಿ, ಹೊಸ ಬಿಸ್ನೆಸ್ ಶುರು ಮಾಡಿ, ಹೊಸ ಜನಗಳನ್ನ ಮೀಟ್ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಲೈಕ್ ಮೆಡಿಟೇಷನ್ ಮಾಡಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ. ಇದೆಲ್ಲನೂ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ.
ಆ್ಯಂಡ್ ಫ್ರೆಂಡ್ಸ್, ಇವಾಗ ಏಂಜಲ್ ಸಂಖ್ಯೆ ನಂಬರ್ ಟೈಮು. ನಿಮಗೆ ನಾನೊಂದು ಕಾರ್ಡನ್ನ ತೋರಿಸ್ತೀನಿ. ನಿಮಗೆ ವಿಡಿಯೋನ ಪಾಸ್ ಮಾಡಿ ನಿಮಗೆ ಯಾವ ಸಂಖ್ಯೆ ಕಾಣಿಸುತ್ತೆ ಅದನ್ನು ನೀವು ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಕೇಳಿಕೊಂಡು ಆ ಏಂಜಲ್ ಸಂಖ್ಯೆ ಯಾವುದು ಒಂದು ಸಡನ್ನಾಗಿ ಒಂದು ಏಂಜಲ್ ಸಂಖ್ಯೆ ನಿಮ್ಗೆ ಕಾಣಿಸುತ್ತೆ. ಅದು ಒಂದು ಡಿಜಿಟ್ ಇರ್ಬೋದು, ಅಥವಾ 2 ಡಿಜಿಟ್ ಇರ್ಬೋದು, ಅಥವಾ 3 ಡಿಜಿಟ್ ಇರ್ಬೋದು. ಆ ಸಂಖ್ಯೆ ಯಾವುದು ಅದನ್ನು ಕಾಮೆಂಟಲ್ಲಿ ಮಾಡಿ ಮೆನ್ಷನ್ ಮಾಡಿ. ನಿಮ್ದೇನೋ ಪ್ರಶ್ನೆ ಇದ್ದರೆ ಅದನ್ನು ಕೂಡ ನೀವು ಕಾಮೆಂಟ್ ಮಾಡ್ಬೋದು. ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ನಿಮಗೆ ಯಾವ ಕಾರ್ಡ್ ಬಂದಿದೆ, ಯಾವುದು ರೆಸ್ಪಾಂಡ್ ಬಂದಿದೆ ಅಂತ, ರೆಸ್ಪಾನ್ಸ್ ಏನು ಕೊಡ್ತಾ ಇದ್ದೀರಿ ಏಂಜಲ್ಸ್ ಅನ್ನೋದನ್ನ ನೋಡಿ. ಈ ಒಂದು ಬ್ಯೂಟಿಫುಲ್ ಕಾರ್ಡ್ ಬಂದಿದೆ ನೋಡಿ, 6 ಆಫ್ ಕಪ್ಸ್ ಕಾರ್ಡ್. 6 ಆಫ್ ಕಪ್ಸ್ ಕಾರ್ಡು ಟೋಟಲ್ ಆಪೋಸಿಟ್ ಟು 6 ಆಫ್ ಸ್ವಾರ್ಡ್ಸ್ ಕಾರ್ಡ್. ನೋಡಿ, ಈ ಸಿಚುಯೇಷನು ಇವಾಗ ನೀವು ಫೋಕಸ್ ಮಾಡಬೇಕಾಗಿರೋದು ಬರೀ ಈ ಕಾರ್ಡ್ ಮೇಲೆ. ಈ ಕಾರ್ಡ್ನ ನೋಡ್ಕೊಳ್ಳಿ. ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಯಾವ ಕಣ್ಣುಗಳನ್ನ ಕ್ಲೋಸ್ ಮಾಡಿ ಯಾವ ಸಂಖ್ಯೆ ಕಾಣಿಸ್ತಾ ಇದೆ ನಿಮಗೆ ಅದನ್ನು ನೀವು ಕಾಮೆಂಟ್ ಮಾಡಬೇಕು. ನಿಮ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಅದು ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅದನ್ನು ಕೂಡ ಮೆನ್ಷನ್ ಮಾಡಿ ಕಾಮೆಂಟ್ ಮಾಡಿ, ಮರಿಬೇಡಿ. ಸಚ್ ಎ ಬ್ಯೂಟಿಫುಲ್ ಕಾರ್ಡ್. ಓಕೆ, ಸೊ ನೆಕ್ಸ್ಟ್ ಇವಾಗ ನೋಡಿ ಕಾಮೆಂಟ್ ಮಾಡಿದ್ರಲ್ಲ, ಇವಾಗ ನೆಕ್ಸ್ಟ್ ನೋಡ್ರೋಣ. Prejudice. What if you were categorized into a group and given attributes that were false without truly knowing who you are? ಸೊ ನಿಮಗೆ ಕೆಲವರು ಜನರು ನಿಮಗೆ ಬಂದು ನಿಮ್ಮ ಫೇಲ್ಯೂರ್ ಇರ್ಬೋದು, ನಿಮಗೆ ಹಾರ್ಟ್ ಬ್ರೇಕ್ ಆಗಿರ್ಬೋದು, ನಿಮಗೇನೋ ಸ್ಟ್ರಗಲ್ ಮಾಡ್ತಾ ಇದ್ದೀರಲ್ಲ ಅದನ್ನು ನೋಡಿಬಿಟ್ಟು ನಿಮ್ಮನ್ನು ಒಂದು ರೀತಿ ನಿಮ್ಮ ಬಗ್ಗೆ ಫಾಲ್ಸ್ ಆಗಿ ಇಂಪ್ರೆಷನ್ ಕೊಟ್ಟು ಹೋಗಿರ್ಬೋದು. ಅಂದರೆ ನಿಮ್ಮ ಮೇಲೆ ನಾನೇ ಸರಿ ಇಲ್ವೇನೋ, ನನ್ನದೇ ತಪ್ಪೇನೋ, ನನ್ನಿಂದಾನೇ ಈ ಥರ ಆಯಿತು ಅಂತ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮದು ತಪ್ಪಿರುತ್ತೆ. ಬಟ್ 100% ಎಲ್ಲನೂ ನೀವೇ ತಪ್ಪು ಮಾಡಿದ್ದೀರಾ ಅಂತ ಅಲ್ಲ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಟ್ರೂ ಆಗಿ ನೀವು ಯಾರು, ನೀವು ಯಾಕೆ ಮಾಡಿದ್ರಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಇನ್ನರ್ ಸೆಲ್ಫ್ಗೆ ಹೋಗಿ ಚೆಕ್ ಮಾಡಿ, ಜಡ್ಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೊರಗಡೆ ಜನ ಯಾವ ಥರ ನೋಡ್ತಾರೆ, ಹೊರಗಡೆ ಜನ ನನ್ನನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಅದು ಮುಖ್ಯ ಅಲ್ಲ. ನೀವು ನಿಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತೀರಾ, ನೀವು ನಿಮ್ಮನ್ನು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಸೆಲ್ಫ್ ಹೀಲಿಂಗ್. ನಾನು ಹೇಳೋದ್ನಲ್ಲ, ಹಾರ್ಟ್ ಚಕ್ರ ತುಂಬ ಡ್ಯಾಮೇಜ್ ಆಗಿದೆ ಅಂತ. ಸೊ ನೀವು ನಿಮ್ಮನ್ನು ಹಾರ್ಟ್ನ ಕ್ಲಿಯರ್ ಮಾಡ್ಕೋಬೇಕು, ಹೀಲ್ ಮಾಡ್ಕೋಬೇಕು ಅಂದರೆ ಫಸ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಟ್ರೂ ಸೆಲ್ಫ್ನ ಅರ್ಥ ಮಾಡ್ಕೋಬೇಕು, ಕಂಡ್ಕೊಳ್ಬೇಕು. ರೆಸಿಸ್ಟಿಂಗ್ ಚೇಂಜ್. ಆಸ್ಕ್ ಯುವರ್ ಸೆಲ್ಫ್ ವೈ ಯು ಆರ್ ನಾಟ್ ವಾಂಟಿಂಗ್ ಟು ಚೇಂಜ್. ಲುಕ್ ಎಟ್ ಪಾಸಿಟಿವ್ ಸೈಡ್ ಟು ಚೇಂಜಸ್. ಸೊ ಈ ಒಂದು 999 ಸಂಖ್ಯೆ ಯಾರು ಚೂಸ್ ಮಾಡಿದ್ದೀರಾ, ನಾನು ಆಲ್ರೆಡಿ ಹೇಳಿದ್ನಲ್ಲ, ನಿಮ್ಮ ಎಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ಬ್ರೇಕ್ ಡೌನ್ ಆಗಿದ್ದೀರಾ ಅಂದರೆ ನೀವು ಯಾವುದೇ ಚೇಂಜ್ಗೂ ರೆಡಿ ಇಲ್ಲ. ಫಸ್ಟ್ ಇಂಪಾರ್ಟೆಂಟ್ ಏನಂದರೆ, ನಾನು ಆಗಲೇ ಹೇಳಿದೆ, ಲೆಟ್ ಗೋ ಮಾಡಬೇಕು, ರಿಲೀಸ್ ಮಾಡಬೇಕು. ಆ ಸ್ಟಾರ್ ಕಾರ್ಡ್ ಬಂದಿದೆ ಅಂತ ಹೇಳಿದ್ನಲ್ಲ, ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂದರೆ ರೆಸಿಸ್ಟ್ ಮಾಡಬೇಡಿ, ಚೇಂಜ್ಗೆ ರೆಸಿಸ್ಟ್ ಮಾಡಬೇಡಿ. ಅಂದರೆ ಅದನ್ನು ಸ್ಟಾಪ್ ಮಾಡಬೇಡಿ, ಬರ್ತಾ ಇರೋ ಚೇಂಜ್ನ ಅಕ್ಸೆಪ್ಟ್ ಮಾಡಿ. ಡಿವೈನ್ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಆ ಒಂದು ಸ್ಟ್ರಗಲಿಂದ ಹೊರಗಡೆ ತೊಗೊಂಬರೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಹೊಸ ಹೊಸ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ, ಏನೋ ಒಂದು ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ. ಬಟ್ ಆದರೆ ನೀವು ಅದನ್ನು ತಗೊಳ್ತಾ ಇಲ್ಲ, ಪಾಸಿಟಿವ್ ಆಗಿ ತಗೊಳ್ತಾ ಇಲ್ಲ. ಅದನ್ನು ನೀವು ತಗೋಬೇಕಾಗುತ್ತೆ. ಚೇಂಜ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಬೆಟರ್ ಮಾಡ್ಕೊಳ್ಳಿ. ಲುಕ್ ಎಟ್ ದ ಪಾಸಿಟಿವ್ ಸೈಡ್ ಟು ದ ಚೇಂಜಸ್. ನಿಮ್ಗೆ ಏನೋ ಒಂದು ಆಪರ್ಚುನಿಟಿ, ಏನೋ ಒಂದು ಬಂದಿದೆ ಅಂದರೆ ಅದನ್ನು ನೋಡಿ ಪಾಸಿಟಿವ್ ಆಗಿ, ಅದು ಯಾವ ರೀತಿ ನಿಮ್ಮ ಲೈಫ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡಿ, ಮತ್ತು ಅದನ್ನು ತಗೊಳ್ಳಿ, ಪಾಸಿಟಿವ್ ಆಗಿ ತಗೊಳ್ಳಿ. ಚೇಂಜ್ ಯುವರ್ ಸೆಲ್ಫ್, ಡೋಂಟ್ ರೆಸಿಸ್ಟ್, ಡೋಂಟ್ ಸ್ಟ್ರಗಲ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸ್ಟ್ರಗಲಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಯಾವಾಗ ನಿಮ್ಮನ್ನು ನೀವು ಲೆಟ್ ಗೋ ಮಾಡ್ತೀರಾ, ರಿಲೀಸ್ ಮಾಡ್ತೀರಾ, ಫ್ರೀ ಆಗ್ತೀರಾ, ಆವಾಗ ಎಲ್ಲ ಹೌದು, ಹಾರ್ಟ್ ಚಕ್ರ ಡ್ಯಾಮೇಜ್ ಆಗಿರೋರು ಎಲ್ಲನೂ ಡೌಟ್ಫುಲ್ಲಾಗೆ ನೋಡ್ತಾರೆ ಮತ್ತು ಭಯ ಪಡ್ತಾರೆ. ಹೊಸ ರಿಲೇಷನ್ಶಿಪ್ಗೆ ಎಂಟ್ರ್ ಆಗೋದಕ್ಕಾಗಲಿ ಭಯ ಪಡ್ಬೋದು, ಹೊಸದಾಗಿ ಏನೋ ಮಾಡೋದಕ್ಕೂ ಭಯ ಪಡ್ಬೋದು. ಬಟ್ ಆದರೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಾ, ಕಾನ್ಫಿಡೆನ್ಸಿಂದ ಮುಂದೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ.
ನೆಕ್ಸ್ಟ್ ಈ ಕಾರ್ಡು superficial. You care too much about outward appearances. Start with your inner work, your value, your self-esteem, your personality. ನೋಡಿ ಜಸ್ಟ್ ನಾನು ಇವಾಗ ಏನೇನು ಹೇಳಿದೆ ಅದೇ ಬಂದಿದೆ ಕಾರ್ಡ್. ನಿಮ್ಮ ಮುಂದೆನೇ ನಾನು ಕಾರ್ಡ್ನ ತೆಗ್ದಿದ್ದೀನಿ. ಸೊ ಸೂಪರ್ಫಿಷಿಯಲ್ ಆಗಿರೋಕ್ಕೆ ಹೋಗಬೇಡಿ, ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರು ಏನು ಮಾತಾಡ್ತಾರೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇರ್ಬೋದು. ನಿಮ್ಮ ಲೈಫಲ್ಲಿ ನೀವು ಬಿದ್ದಿದ್ದೀರಾ, ಸ್ಟ್ರಗಲ್ ಮಾಡ್ತಿದ್ದೀರಾ, ನಿಮಗೆ ತುಂಬ ಕ್ಲೋಸ್ ಆಗಿರೋರೆ ನಿಮ್ಮನ್ನ ಎಲ್ಲ ಗೊತ್ತಿರೋರೆ ನಿಮ್ಮನ್ನ ಡೌನ್ ತೊಗೊಂಡು ಬರ್ತಾ ಇರ್ಬೋದು, ಕ್ರಿಟಿಸೈಸ್ ಮಾಡ್ತಾ ಇರ್ಬೋದು. ಅದಕ್ಕೆಲ್ಲ ನೀವು ತಲೆ ಬಾಗಬೇಡಿ. ನಿಮ್ಮನ್ನು ನೀವು ಪ್ರೀತಿಸಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮತ್ತು ಔಟ್ವರ್ಡ್ ಯಾವ ಥರ ಜನ ನಿಮ್ಮನ್ನ ನೋಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮನ್ನು ನೀವು ಯಾವ ಥರ ನೀವು ನೋಡ್ಕೊಳ್ತೀರಾ ಅದು ತುಂಬ ಇಂಪಾರ್ಟೆಂಟು. ಸ್ಟಾರ್ಟ್ ಯುವರ್ ಇನ್ನರ್ ವರ್ಕ್, ಯುವರ್ ವ್ಯಾಲ್ಯೂ. ನಿಮ್ಮ ಇನ್ನರ್ ವರ್ಕ್ನ ಮೇಲೆ ಮಾಡಿ, ನಿಮ್ಮನ್ನು ನೀವು ವ್ಯಾಲ್ಯೂ ಮಾಡಿ. ನೀವೊಂದು ನಿಮ್ಮ ಸೆಲ್ಫ್ ಎಸ್ಟೀಮ್ನ ಯಾವತ್ತೂ ಬಿಟ್ಕೊಡ್ಬೇಡಿ. ನಿಮ್ಮ ಪರ್ಸ್ನಾಲಿಟಿನ ಚೆನ್ನಾಗಿ ಮಾಡ್ಕೊಳ್ಳಿ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಇದೆ, ಅದಕ್ಕೆ ಅಟೆಂಡ್ ಮಾಡ್ಬೋದು. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಮೆಡಿಟೇಷನ್ನಿಂದ ನೀವು ಹೈಯರ್ ಸೆಲ್ಫಿಗೆ ಕನೆಕ್ಟ್ ಆಗ್ತೀರಾ. ನೀವು ಡೈಲಿ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಇಮಿಡಿಯೇಟಾಗಿ ಕನೆಕ್ಟ್ ಆಗದೆ ಇರ್ಬೋದು, ಬಟ್ ಇಟ್ ವಿಲ್ ಟೇಕ್ ಫ್ಯೂ ಡೇಸ್. ಅದಾದಮೇಲೆ ನೀವು ಹೈಯರ್ ಸೆಲ್ಫ್ಗೆ ಕನೆಕ್ಟ್ ಆಗ್ತೀರಾ. ಹೈಯರ್ ಸೆಲ್ಫ್ ಕಾಸ್ಮಿಕ್ ಎನರ್ಜಿ ಎಂಟರ್ ಆದಾಗ ನಿಮ್ಮ ಬಾಡಿನಲ್ಲಿ ಅದು ನಿಮ್ಮ ಬಾಡಿನ ಹೀಲ್ ಮಾಡುತ್ತೆ, ಎಥರಿಕ್ ಬಾಡಿನ ಹೀಲ್ ಮಾಡುತ್ತೆ, ಸೂಕ್ಷ್ಮ ಶರೀರನ ಹೀಲ್ ಮಾಡುತ್ತೆ, ಚಕ್ರಾಸ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಮತ್ತು ನಿಮ್ಮದು ಹಾರ್ಟ್ ಚಕ್ರ ಬ್ಲಾಕ್ ಆಗಿದ್ರೆ ಅದನ್ನು ಹೀಲ್ ಮಾಡುತ್ತೆ, ಆ್ಯಕ್ಟಿವೇಟ್ ಮಾಡುತ್ತೆ. ಯಾವಾಗ ಹಾರ್ಟ್ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಆವಾಗ ನೀವು ಎಲ್ಲನೂ ಪಾಸಿಟಿವ್ ಆಗಿ ನೋಡೋಕ್ಕೆ ಶುರು ಮಾಡ್ತೀರಾ. ಎಲ್ಲದರಲ್ಲೂ ನೀವು ಪ್ರೀತಿನ ಕಂಡುಕೊಳ್ತೀರಾ. ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡ್ತೀರಾ. ಅದು ತುಂಬ ಇಂಪಾರ್ಟೆಂಟು. ಇಲ್ಲಿ ಏನಾಗಿದೆ ಅಂದರೆ ನೀವು ಬೇರೆಯವ್ರನ್ನ ಪ್ರೀತಿಸೋದು, ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡೋದು ಆಗ್ಬಿಟ್ಟಿದೆ. ಔಟ್ವರ್ಡ್ಲಿ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ಅದನ್ನು ಸ್ಟಾಪ್ ಮಾಡಬೇಕು. ಯಾರೆಲ್ಲ ಏಂಜಲ್ ಸಂಖ್ಯೆ 999 ಸೆಲೆಕ್ಟ್ ಮಾಡಿದ್ದೀರಾ ನೀವು. ಸೊ ಇದು ನಿಮಗೆ ಬಂದಿರುವಂತಹ ಗೈಡೆನ್ಸ್ ಫ್ರೆಂಡ್ಸ್. ಐ ಹೋಪ್ ಇದನ್ನು ನೀವು ಫಾಲೋ ಮಾಡ್ತೀರಾ ನಾನು ಹೇಳಿರೋದು ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ, ಅಂದರೆ ಟ್ಯಾರೋ ರೀಡಿಂಗ್ ವಿಡಿಯೋನ ಮಾಡಿದ್ದೀನಿ. ಕಾಮೆಂಟ್ ಮಾಡಿ ಮರಿಬೇಡಿ, ನಿಮ್ಮ ಕಾಮೆಂಟ್ ತುಂಬ ಇಂಪಾರ್ಟೆಂಟ್ ನನಗೆ. ಮತ್ತು ಹಾಗೆ ವಿಡಿಯೋನ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮಗೇನಾದರೂ ಇದು ಹೆಲ್ಪ್ ಆಯಿತು ಅಂತ ಅಂದ್ಕೊಂಡ್ರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ ಜೊತೆಗೆ ಬರ್ತೀನಿ. ಧನ್ಯವಾದಗಳು.